ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಅಕೌಂಟಲ್ಲಿ ಪಾಸ್ ಕೀ ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಈ ಒಂದು ಪಾಸ್ ಕೀ ನಿಮ್ಮ ಗೂಗಲ್ ಅಕೌಂಟನ್ನು ತುಂಬ ಸೇಫ್ ಆಗಿರುತ್ತೆ. ಸ್ನೇಹಿತರೆ, ನೀವು ಗೂಗಲ್ ಅಕೌಂಟಲ್ಲಿ ಪಾಸ್ ಕೀಯನ್ನು ಅನೇಬಲ್ ಮಾಡಿದ್ದೀರಾ ಅಂದರೆ ನೀವು ಇನ್ಮೇಲೆ OTP ಹಾಗೆಯೇ ಪಾಸ್ವರ್ಡ್ ಇಲ್ಲದೇ ನಿಮ್ಮೊಂದು ಅಕೌಂಟನ್ನು ಸೈನ್ ಇನ್ ಆಗ್ಬೋದು. ಕೇವಲ ನಿಮ್ಮ ಸ್ಕ್ರೀನ್ ಲಾಕ್ ಉಪಯೋಗಿಸಿನೇ ನಿಮ್ಮೊಂದು ಗೂಗಲ್ ಅಕೌಂಟಲ್ಲಿ ಲಾಗಿನ್ ಆಗ್ಬೋದು. ಹಾಗೆಯೇ ಬೇರೆ ಒಂದು ಡಿವೈಸ್ ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲೂ ಕೂಡ ಈ ಒಂದು ಪಾಸ್ ಕೀಯನ್ನು ಎಂಟರ್ ಮಾಡಿನೇ ನಿಮ್ಮೊಂದು ಗೂಗಲ್ ಅಕೌಂಟನ್ನು ಲಾಗಿನ್ ಆಗಬೇಕಾಗತ್ತೆ. ಸ್ನೇಹಿತರೆ, QR ಕೋಡನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ಬೇರೆ ಡಿವೈಸ್ಗಳಲ್ಲಿ ನಿಮ್ಮ ಒಂದು ಗೂಗಲ್ ಅಕೌಂಟನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ. ಇದುವರೆಗೂ ನೀವು ಗೂಗಲ್ ಪಾಸ್ ಕೀಯನ್ನು ಆನ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮೊಂದು ಗೂಗಲ್ ಪಾಸ್ ಕೀಯನ್ನು ಇವತ್ತೇ ಆನ್ ಮಾಡಿ ನಿಮ್ಮೊಂದು ಜಿಮೇಲ್ ಅಕೌಂಟ್ ಅಥವಾ ಗೂಗಲ್ ಅಕೌಂಟನ್ನು ಸೇಫ್ ಆಗಿಡಿ. ಸೊ ಹೇಗೆ ಒಂದು ಗೂಗಲ್ ಅಕೌಂಟ್ ಪಾಸ್ ಕೀಯನ್ನು ಅನೇಬಲ್ ಮಾಡೋದಂತ ಇದೀಗ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ ಓಪನ್ ಆದ ನಂತರ ಸ್ನೇಹಿತರೆ, ನಿಮ್ಮ ಸೆಟ್ಟಿಂಗ್ಸಲ್ಲಿ ಗೂಗಲ್ ಅಂತ ಇರುತ್ತೆ. ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ, ಈ ರೀತಿ ಎಂಟರ್ ಪೇಜ್ ಬರುತ್ತೆ. ಆನಂತರ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮೊಂದು ಗೂಗಲ್ ಅಕೌಂಟ್ ಓಪನ್ ಆಗುತ್ತೆ. ಸ್ನೇಹಿತರೆ, ಆನಂತರ ಇಲ್ಲಿ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಸ್ನೇಹಿತರೆ, ಇಲ್ಲಿ ಪಾಸ್ ಕೀಸ್ ಆ್ಯಂಡ್ ಸೆಕ್ಯೂರಿಟೀಸ್ ಕೀ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ. ಆನಂತರ ಈ ರೀತಿ ಎಂಟರ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ನಿಮ್ಮೊಂದು ಸ್ಕ್ರೀನ್ ಲಾಕನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಇರ್ಬೋದು ಅಥವಾ ನಿಮ್ಮೊಂದು ಫಿಂಗರ್ ಪ್ರಿಂಟನ್ನು ನೀವು ಇಲ್ಲಿ ಆಕ್ಸೆಸ್ ಮಾಡಿ ಅಂದರೆ ಅನೇಬಲ್ ಮಾಡಿ. ನಿಮ್ಮೊಂದು ಫಿಂಗರ್ ಪ್ರಿಂಟನ್ನು ಇಟ್ಟು ಆನ್ ಮಾಡಿ. ಫಿಂಗರ್ ಪ್ರಿಂಟ್ ಅಥವಾ ಪಾಸ್ವರ್ಡನ್ನು ಎಂಟರ್ ಆದ ನಂತರ ಸ್ನೇಹಿತರೆ, ನಿಮ್ಮೊಂದು ಪಾಸ್ ಕೀ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆಟೋಮೆಟಿಕ್ಲಿ ಕ್ರಿಯೇಟೆಡ್ ಪಾಸ್ ಕೀ ಅಂತ. ಸೊ ಈಗ ನನ್ನ ಒಂದು ಪಾಸ್ ಕೀ ಕ್ರಿಯೇಟ್ ಆಗಿದೆ. ಆನಂತರ ಸ್ನೇಹಿತರೆ, ಇಲ್ಲಿ ಯೂಸ್ ಪಾಸ್ ಕೀ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಪುನಃ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಪಾಸ್ ಕೀ ಅನೇಬಲ್ ಆಗಿದೆ. ಆನಂತರ ಸ್ನೇಹಿತರೆ ಬ್ಯಾಕ್ ಬನ್ನಿ. ಆನಂತರ ಸ್ನೇಹಿತರೆ, ಇಲ್ಲಿ ಸ್ಕಿಪ್ ಪಾಸ್ವರ್ಡ್ ವೆನ್ ಪಾಸಿಬಲ್ ಅಂತ ಇದೆ. ಈ ಒಂದು ಆಪ್ಷನ್ ಆಟೋಮೆಟಿಕ್ ಆನ್ ಆಗುತ್ತೆ. ನೀವು ಇಲ್ಲಿ ಪಾಸ್ ಕೀ ಸೆಟ್ ಆದ ತಕ್ಷಣ ಈ ಒಂದು ಆಪ್ಷನ್ ಕೂಡ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನಮ್ಮೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.